ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕುಂಭ ರಾಶಿ, ಕುಂಭ ಲಗ್ನ ಜುಲೈ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕುಂಭ ರಾಶಿ, ಕುಂಭ ಲಗ್ನದವರಿಗೆ ಉತ್ತಮವಾದಂತಹ ಫಲವನ್ನ ನೀವು ನಿರೀಕ್ಷಣೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಶನೀಶ್ವರ ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಆಗ್ತಿದ್ದಾನೆ. ಉತ್ತಮವಾದಂತಹ ಫಲವನ್ನ ನೀವು ಶನೀಶ್ವರರಿಂದ ನಿರೀಕ್ಷೆ ಮಾಡಬಹುದು. ರಾಹು ಮಿಶ್ರ ಫಲದಿಂದ ಕೊಡ್ತಾ ನಿಮಗೆ ಧನಸ್ಥಾನದ ಸಂಚಾರ. ಮಂಗಳ ಮತ್ತೆ ಗುರುವಿನ ಯುತಿ ಬರುವಂತಹ ತಿಂಗಳಲ್ಲಿ 2 ವಾರಗಳ ಕಾಲದಂತ ನಿಮ್ಮ ಸುಖ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ಉತ್ತಮವಾದಂತಹ ಯೋಗ, ನಾನಾ ರೀತಿಯ ಬದಲಾವಣೆಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ರವಿ ನಿಮಗೆ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಾನೆ. 2 ವಾರಗಳ ಕಾಲದ ನಂತರ ಇನ್ನೂ ಅದ್ಭುತವಾದಂತಹ ಫಲಗಳನ್ನ ನೋಡಬಹುದು. ನಿಂತ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ. ಬುಧ ಸಪ್ತಮ ಸ್ಥಾನದಲ್ಲಿ 2 ವಾರಗಳ ಕಾಲದಿಂದ ಸಂಚಾರ ಆಗ್ತಿದ್ದಾನೆ. ತುಂಬಾ ಉತ್ತಮವಾದಂತಹ ಯೋಗ, ಹೊಸ ಹೊಸ ಅವಕಾಶಗಳ ಕೂಡ ನೋಡುವಂತಹ ನಿಮಗೆ ಅನುಕೂಲಗಳಿರುತ್ತೆ. ಈ ಬರುವಂತಹ ತಿಂಗಳು ನೋಡಿ, ನಿಮ್ಮ ಒಂದು ಮಾನಸಿಕ ಸ್ಥಿತಿ ಯಾವ್ದಿರುತ್ತೆ ನೋಡಿ, ತುಂಬಾನೇ ನೀವೊಂದು ಹೊಸ ಕಾರ್ಯಗಳನ್ನ ಮಾಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಗುರು ಮತ್ತೆ ಮಂಗಳ ಚತುರ್ಥದಲ್ಲಿ ಇರೋದ್ರಿಂದ ನಿಮ್ಮ ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಮುಂದೆ ಮುಂದೆ ಹೊಸದಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾದಂತಹ ಯೋಚನೆಗಳಾಗಿರ್ಬೋದು, ಆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಮತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಪೈಪೋಟಿಯಿಂದ ಮಾಡುವಂತಹ ನಿಮ್ಗೆ ಮಾನಸಿಕ ಸ್ಥಿತಿ ಬರುವಂತಹ ತಿಂಗಳಿರುತ್ತೆ. ಹಣಕಾಸಿನ ಸ್ಥಿತಿ ನೋಡಿ, ಬರುವಂತಹ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಅನುಕೂಲಗಳು ವೃದ್ಧಿ ಆಗುವಂತಹ ಅವಕಾಶಗಳಿದೆ. ಹಣಕಾಸಿನ ಹೊಸ ಮಾರ್ಗಗಳು ಕೂಡ ಬರುತ್ತೆ. ನಿಮಗೆ ಗುರು ಮತ್ತೆ ಮಂಗಳ ನಿಮಗೆ ವ್ಯಾಪಾರ ವ್ಯವಹಾರಗಳನ್ನ ಮಾಡುವಂತಹ ಒಂದು ಅವಕಾಶಗಳಾಗಿರ್ಬೋದು, ಹೊಸ ಅನುಕೂಲಗಳು ಕೊಡುತ್ತೆ. ಹೊಸ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನ ಮಾಡುವಂತಹ ಯೋಗಗಳು ಕೂಡ ಇದೆ. ಈ ಬರುವಂತಹ ತಿಂಗಳಲ್ಲಿ ಹೊಸ ಕಾರ್ಯಾರಂಭ ಮಾಡೋದ್ರಿಂದ ನಿಮಗೆ ತುಂಬಾ ಉತ್ತಮವಾದಂತಹ ಹಣಕಾಸಿನ ಸ್ಥಿತಿ ನಿಮಗೆ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂತಹ ಸಾಧ್ಯತೆ. ಹಾಗಾಗಿ ಹಣಕಾಸಿನ ಸ್ಥಿತಿ ತುಂಬಾ ಉತ್ತಮವಾಗಿದೆ. ರವಿ ನಿಮಗೆ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಂದು ಮಿತ್ರರಿಂದ ಆಗಿರ್ಬೋದು, ಬ್ಯಾಂಕ್ಗಳಿಂದ ಆಗಿರ್ಬೋದು, ಅದರ ಸಹಕಾರವನ್ನ ಪಡೆಯುವಂತಹ ಯೋಗಗಳು ಕೂಡ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡೋದು. ಜೊತೆಗೆ ನೋಡಿ, ನಿಮ್ಮ ಒಂದು ಸುಖ ಸೌಕರ್ಯಗಳ ಸ್ಥಾನದಿಂದ ಗುರು ಮಂಗಳ ಸಂಚಾರ ಆಗ್ತಿರೋದ್ರಿಂದ ಹೊಸ ವಾಹನಗಳಾಗಿರ್ಬೋದು, ಇಲ್ಲಾಂದ್ರೆ ಮನೆ ತಗೊಳ್ಳುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ಮನೆ ಬೋಗಿಗೆ ಹಾಕೊಳ್ಳೋದಾಗಿರ್ಬೋದು, ಮತ್ತೆ ಭೂಮಿಯಿಂದ ನಿಮಗೆ ನಾನಾ ರೀತಿಯ ಲಾಭಗಳ ಬಗ್ಗೆ ಒಂದು ರೀತಿಯ ಮಾನಸಿಕ ಸ್ಥಿತಿ, ಇಲ್ಲಾಂದ್ರೆ ನಿಮಗೆ ಕುತೂಹಲ ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ. ಆ ಪ್ರಯತ್ನದಿಂದ ಸಫಲತೆಯನ್ನು ಕೂಡ ಕಾಣುವಂತಹ ಸಾಧ್ಯತೆ ಇದೆ. ಗುರು ಮಂಗಳ ನಿಮಗೆ ನೋಡಿ ಸಪ್ತಮ ಸ್ಥಾನಕ್ಕೆ ಮಂಗಳ ದೃಷ್ಟಿ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳು ಕೂಡ ತುಂಬಾ ಚೆನ್ನಾಗಾಗುತ್ತೆ. ರವಿ ಮತ್ತೆ ಶುಕ್ರ ನಿಮಗೆ ನಿಮ್ಮ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಲಕ್ ಫ್ಯಾಕ್ಟರ್ ಕೂಡ ಇರುತ್ತೆ, ಭಾಗ್ಯನೂ ಕೂಡ ಇರುತ್ತೆ. ಮಕ್ಕಳದ ವಿಚಾರದಲ್ಲಿ, ಸಂತಾನದ ವಿಚಾರದಲ್ಲಿ ಬರುವಂತಹ ತಿಂಗಳು ತುಂಬಾನೇ ಖುಷಿಯಾಗಿರ್ತಾರೆ. ಉದ್ಯೋಗದ ವಿಚಾರದಲ್ಲಿ ನೋಡಿ, ಬರುವಂತಹ ತಿಂಗಳಲ್ಲಿ ನಿಮಗೆ ಉತ್ತಮವಾದಂತಹ ಅಭಿವೃದ್ಧಿ ಆಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗಿರ್ಬೋದು, ಪ್ರಶಂಸೆಗೆ ಪಾತ್ರರಾಗುವಂತಹ ಅವಕಾಶಗಳಿದೆ. ಜೊತೆಗೆ ನೀವು ಮಾಡಿದಂತಹ ಕೆಲಸ ಕಾರ್ಯಗಳಿಂದ ಒಂದು ನಿಮಗೆ ಪದವಿ ಆಗಿರ್ಬೋದು, ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗೋದಾಗಿರ್ಬೋದು, ಕೆಲಸ ಕಾರ್ಯಗಳನ್ನು ನೋಡ್ಬೋದು. ಜೊತೆಗೆ ಶತ್ರುಗಳ ಮೇಲೆ ಹಿಡಿತ, ಪೈಪೋಟಿಯಲ್ಲಿ ಗೆಲುವು, ಇದೆಲ್ಲ ಕೂಡ ನೋಡುವಂತಹ ಯೋಗಗಳು ಕೂಡ ನಿಮಗೆ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಮತ್ತೆ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮದುವೆ ಆಗಿರ್ಬೋದು, ಒಂದು ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕು. ಸ್ವಲ್ಪ ಪತಿ ಪತ್ನಿಯರಿಂದ ಅಗಲುವಿಕೆ ದೂರ ಆಗುವಂಥದ್ದು ಉದ್ಯೋಗದ ವಿಚಾರದಿಂದ ಆಗುತ್ತೆ. ಯಾವುದೇ ರೀತಿಯ ಮಾನಸಿಕ ಸ್ಥಿತಿ ಎಲ್ಲ ಮನಸ್ತಾಪಗಳಿಂದ ಆಗಿರೋದಿಲ್ಲ. ಯಾವುದೋ ಒಂದು ಕೆಲಸ ಕಾರ್ಯಗಳಿಂದ ದೂರ ಇರುವಂತಹ ಯೋಗಗಳು. ಜೊತೆಗೆ ನಿಮ್ಮ ಒಂದು ಬಾಳ ಸಂಗಾತಿಯ ಸಹಕಾರದಿಂದ ನಿಮ್ಮ ಒಂದು ವ್ಯವಹಾರದಲ್ಲಾಗಿರ್ಬೋದು, ನಿಮ್ಮ ಒಂದು ಹೊಸ ಹೂಡಿಕೆಯಲ್ಲಾಗಿರ್ಬೋದು, ಅದರಿಂದ ಅನುಕೂಲಗಳಾಗುವಂತಹ ಯೋಗಗಳಿದೆ. ವ್ಯಾಪಾರದಲ್ಲೂ ಕೂಡ ನಿಮಗೆ ಹೊಸ ಹೂಡಿಕೆ ಎದುರಿನ ವ್ಯಕ್ತಿಯಿಂದ ಸಿಗುವಂತಹ ಅವಕಾಶಗಳು ಕೂಡ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂತದ್ದಿದೆ. ಜೊತೆಗೆ ಗುರು ಮಂಗಳ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವ ಅಂದ್ರೆ ಕುಟುಂಬದವರಿಂದ ನಿಮ್ಮ ಒಂದು ಸಹಕಾರ ಆಯ್ತು, ನಿಮ್ಮ ಒಂದು ಬಿಸ್ನೆಸ್ ಆಯ್ತು, ನಿಮ್ಮ ಒಂದು ಹೆಸರು ಗೌರವ ತುಂಬಾ ಚೆನ್ನಾಗಿರುತ್ತೆ ಬರುವಂತಹ ತಿಂಗಳಲ್ಲಿ. ಮತ್ತೆ ಅವರ ಸಹಕಾರದಿಂದ ಸಕ್ಸಸ್ ಮಾಡುವಂತಹ ಯೋಗಗಳು ಕೂಡ, ಅನುಕೂಲಗಳು ಕೂಡ ಬರುವಂತಹ ತಿಂಗಳಲ್ಲಿ ಕುಂಭರಾಶಿ, ಕುಂಭ ಲಗ್ನದವರು ನೋಡುವಂತಹ ಸಾಧ್ಯತೆ ಇರುತ್ತೆ. ಲಕ್ ಫ್ಯಾಕ್ಟರ್ ಕೂಡ ಬರುವಂತಹ ತಿಂಗಳಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲತ್ತೆ. ಕಷ್ಟ ಕಾರ್ಪಣ್ಯಗಳು ಬಂದ್ರೂ ಕೂಡ ಅದನ್ನ ಎದುರಿಸುವಂತ ಅನುಕೂಲಗಳು ಕೂಡ ಈ ಬರುವಂತಹ ತಿಂಗಳಿದೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮಂಗಳ ಮತ್ತೆ ಗುರು ನಿಮ್ಮ ಚತುರ್ಥದಲ್ಲಿ ಸಂಚಾರ, ಶನಿ ಲಗ್ನದಿಂದ ಇರೋದ್ರಿಂದ ದೇಹದಲ್ಲಿ ಸ್ವಲ್ಪ ಕಾಂತಿಯ ಕೊರತೆ ಇರುವಂತದ್ದಾಗಿರ್ಬೋದು, ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ರಕ್ತದ ದೋಷಗಳಿದ್ರೆ ಅದರಲ್ಲಿ ಏರಿಳಿತವನ್ನ ನೋಡುವಂತದ್ದಾಗಿರ್ಬೋದು, ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರುತ್ತೆ. ಸ್ತ್ರೀಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಮತ್ತೆ ಯೂರಿನ್ ಮತ್ತೆ ಬ್ಲಾಡರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ಕುಂಭರಾಶಿಯವರು. ಸೊ ಹಾಗಾಗಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಮತ್ತೆ ನಿಮಗೆ ಯಾವುದೇ ರೀತಿಯ ವಾದ ವಿವಾದಗಳಿದ್ರೂ ಕೂಡ ಅದರಿಂದ ಸ್ವಲ್ಪ ಮಟ್ಟಿಗೆ ಯಾವುದೇ ಸಮಸ್ಯೆಗಳಿಂದ ದೂರ ಉಳಿಯುವಂತಹ ಅವಕಾಶಗಳಿದೆ.
ಮತ್ತೆ ಪೈಪೋಟಿ ಕಾಂಪಿಟೇಷನ್ ನಲ್ಲಿ ಗೆಲುವು ಕೂಡ ನೋಡುವಂತಹ ಯೋಗಗಳು ಕೂಡ ಕುಂಭರಾಶಿ ಕುಂಭಲಗ್ನದವರಿಗೆ ಬರುವಂತಹ ತಿಂಗಳಿದೆ. ಹಾಗೆ ಒಟ್ಟಾರೆ ಕುಂಭರಾಶಿ ಕುಂಭಲಗ್ನದವರಿಗೆ ಬರುವಂತಹ ತಿಂಗಳು ಸುಮಾರಷ್ಟು ವಿಚಾರಗಳಲ್ಲಿ ಒಂದು ಅಭಿವೃದ್ಧಿಯ ತರುವಂತಹ ತಿಂಗಳಾಗಿರುತ್ತೆ. ಏನು ಪರಿಹಾರವನ್ನ ಮಾಡ್ಕೋಬೇಕು? ಈ ಬರುವಂತಹ ತಿಂಗಳಲ್ಲಿ ನೀವು ಬುಧನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಬುಧವಾರ ಬುಧ ಗ್ರಹಗೆ ನೀವು ಹಸಿರು ವಸ್ತ್ರದ ಜೊತೆಗೆ ಹೆಸರು ಕಾಳನ್ನ ದಾನ ಮಾಡಿ, ಅದರ ಜೊತೆಗೆ ವಿಷ್ಣುವಿಗೆ ತುಳಸಿಯ ಮಾಲೆಯಿಂದ ಅರ್ಚನೆಯನ್ನ ಮಾಡಿಸೋದ್ರಿಂದ ಮತ್ತೆ ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡಿ, ಅದರಿಂದ ಅದ್ಭುತವಾದಂತಹ ಯೋಗಗಳು ಬರುತ್ತೆ. ಇದರ ಜೊತೆಗೆ ನೀವು ಮಾಡಬೇಕಾಗಿದ್ದು ಗುರುವಿನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ದಿವಸ ಹಸಿರು ವಸ್ತ್ರದ ಜೊತೆಗೆ ಹಳದಿ ವಸ್ತ್ರದ ಜೊತೆಗೆ ನೀವು ಕಡಲೆಕಾಳನ್ನ ದಾನ ಮಾಡಿ, ಗುರುವಿನ ಅಷ್ಟೋತ್ತರವನ್ನ ಪ್ರತಿದಿನ ಪಠನೆ ಮಾಡಿ. ಜೊತೆಗೆ ಬುಧನ ರತ್ನ ಪಚ್ಚೆಯನ್ನ ಧಾರಣೆ ಮಾಡಿ ಬರುವಂತಹ ತಿಂಗಳಲ್ಲಿ ಅದರಿಂದ ನಿಮಗೆ ನಿಮ್ಮ ಲಕ್ ಫ್ಯಾಕ್ಟರ್ ಆಗಿರ್ಬೋದು, ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡಿಕೊಳ್ಳುವಂತ ಅವಕಾಶಗಳು ಕೂಡ ಇರುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.